ಇಲ್ಲಿ ಯಾರು ಸರಿ ಯಾರು ತಪ್ಪು ಅಥವಾ ಕ್ಲಾರಿಫಿಕೇಷನ್ಗೋಸ್ಕರ ನಾನೇನು ಆಡಿಯೋ ಕಳಿಸ್ತಾ ಇಲ್ಲ. ತುಂಬ ಮೌನವಾಗಿದ್ದು ಇವತ್ತು ಯಾಕೋ ಅನ್ನಿಸ್ತಾ ಇದೆ ಮಾತಾಡಬೇಕು ಅಂತ. ಮೋಸ್ಟ್ಲಿ ಇದಾದ್ಮೇಲೆ ಮತ್ತೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ತುಂಬ ಬಡತನದಲ್ಲಿ ಬೆಳೆದು ಬಂದಿದ್ದೀನಿ ನಾನು. ನೀವೆಲ್ಲ ನೋಡಿದ್ದೀರಿ ನಾನು ಆದರ್ಶಕ್ಕೆ ಬಂದಾಗ ಇನ್ನೂ ಸಾಧನೆ ಮಾಡಬೇಕಂತಿತ್ತು ಲೈಫಲ್ಲಿ ಅಷ್ಟೇ. ಆದರೆ ಅದಕ್ಕೆ ಕಷ್ಟದಲ್ಲಿದ್ದವ್ರ ಕಷ್ಟನೂ ನನಗೆ ಅರ್ಥ ಆಗಿದೆ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಆದರ್ಶದಲ್ಲಿ ಓದುವಾಗ ಯಾವ ಅಟ್ರಾಕ್ಷನ್ನು ಯಾವುದಕ್ಕೂ ಯಾರ ಜೊತೆಲೂ ನನಗೆ ಇರಲಿಲ್ಲ. ನಾನು ಕೇವಲ ಅಲ್ಲಿ ಸಿಂಗರ್ ಆಗಬೇಕಂತ ಬಂದಿದ್ದೆ, ಅಷ್ಟಕ್ಕೆ ಮಾತ್ರ ಇದ್ದಿದ್ದು. ಎಲ್ಲರ ಜೊತೆಗೆ ನಾನು ಚೆನ್ನಾಗಿ ಮಾತಾಡ್ಕೊಂಡಿದ್ದೆ ಬಿಟ್ಟರೆ ನನಗೆ ಯಾವ ರೀತಿ ಅಟ್ರಾಕ್ಷನ್ ಯಾರ ಮೇಲಾಗಲಿ ಅಥವಾ ಯಾರಿಗೆ ನನ್ನ ಮೇಲಾದರೂ ಇದ್ರೂ ಅದನ್ನು ನಾನು ರಿಸೀವ್ ಮಾಡ್ಕೊಂಡಿಲ್ಲ. ಧಾರವಾಡದಲ್ಲಿ ನಾನು ಓದ್ಲಿಕ್ಕೆ ಹೋದ್ಮೇಲೆ ಶ್ರೀಧರ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಅದು ಫೋನಲ್ಲಿ ಮಾತಾಡಿ, ಹರಿ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ದ. ನಡುವೆ ಮಾತಾಡಲೇನೆ ನಾನಲ್ಲಿ ಶ್ರೀಧರಲ್ಲಿ ಈ ಥರ ಮಾತಾಡಿ ಪ್ರೀತಿ ಹುಟ್ಟಿ, ಆಮೇಲೆ ಅವನಿಗೆ ಒಂದು ದಿವಸ ಬಂದು ನನ್ನ ಅಲ್ಲೇ ನೋಡಿ ಪ್ರಪೋಸ್ ಮಾಡಿ ನನ್ನ ತಂದೆ ತಾಯಿ ಹತ್ರ ಮಾತಾಡಿ ನಮ್ಮ ಮನೇಲಿ ಯಾರೂ ಒಪ್ಪದೆ ಜಾತಕನೂ ನಮ್ಮದು ಕೂಡ ಬರದೆ ಫೈನಲಿ ನಾನು ಇಷ್ಟಪಟ್ಟಿದ್ದೆ ಅವನನ್ನು. ನಾನು ಅವನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ದೆ. ಹಾಗಾಗಿ ಮದುವೆ ಆಯಿತು. ನಮ್ಮ ಹಿರಿಯರೆಲ್ಲ ಸೇರಿ ಮದುವೆ ಮಾಡಿದರು. ಉಮಾನು ಇದ್ಲು ಅಲ್ಲಿ, ನರಸಿಂಹ ಇದ್ದ, ಆಮೇಲೆ ಬಾಲಾಜಿ ಇದ್ದರು, ಅವರ ಅಮ್ಮ ಎಲ್ಲ ಇದ್ದರು. ನನ್ನ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದಷ್ಟು ಸ್ಟಾಫ್ಗಳು ಇದ್ದರು. ಅದಾದ ಮೇಲೆ ಒಂದು ಮಂತಿಂದನೇ ಶ್ರೀಧರ ಒಂದು ನೇಚರ್ ಏನಿದೆ ಅದರಲ್ಲಿ ಬದಲಾವಣೆ, ಆ ಒಂದು ರೀತಿ ನೀತಿ ಎಲ್ಲ ಅಂದರೆ ಚೇಂಜಸ್ ನಾನು ಒಂದು ತಿಂಗಳದಲ್ಲೇ ಕಂಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಗೊತ್ತಾಗ್ತಾ ಇರ್ತದೆ ಅವನು ಈ ಥರ ಇಲ್ಲ, ಇನ್ನೇನು ಒಂಥರ ಬೇರೆ ಥರ ಇಲ್ಲ ಅಂತ. ಪ್ರತಿಯೊಂದಕ್ಕೂ ಇದೇ ಥರ ಇರಬೇಕು ರಿಸ್ಟ್ರಿಕ್ಷನ್ಸ್ಗಳು ತುಂಬ ಇದ್ದವು. ತುಂಬ ಅಂದರೆ ಅದು ಕಾಮನ್ ಅಲ್ಲ, ಕಾಮನ್ ಆಗಿ ನಾನು ದೊಡ್ಡ ಕುಟುಂಬದಲ್ಲಿ ಹುಟ್ಟು ಬೆಳೆದವಳು. ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಒಟ್ಟಿಗೆ ನಂಗೆ ಗೊತ್ತಿದೆ ಒಂದು ಸಣ್ಣ ಪುಟ್ಟ ವಿಚಾರ ಹೆಂಗೆ ಬರುತ್ತೆ ಅಂತ. ಬಟ್ ಇದು ನಾರ್ಮಲ್ ಇರಲಿಲ್ಲ, ಎಲ್ಲ ಅಬ್ನಾರ್ಮಲ್ ಇತ್ತು, ಎಲ್ಲ ಅಬ್ನಾರ್ಮಲ್. 11 ವರ್ಷದ ಕತೆ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಇವತ್ತೇನು ಯೂಟ್ಯೂಬ್ಗಳಲ್ಲಿ ಅವನು ಸ್ಟೇಟ್ಮೆಂಟ್ ಕೊಟ್ಟು ಇದು ಮಾಡ್ತಾ ಇದ್ದಾನೋ, ಖಂಡಿತ ಅದು ದೇವರ ಆಣೆಗೂ, ನನ್ನ ತಂದೆ ತಾಯಿ ಆಣೆಗೂ, ನನ್ನ ಮಗನ ಆಣೆಗೂ ಸುಳ್ಳು. ಅವನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡಿದ ಅಂದ್ಕೊಂಡೆ. ನಾನು ಇನ್ನನ್ನೇ ಮದುವೆ ಆಗಬೇಕು ಅಂತಿದ್ದೀನಿ ಅಂದಾಗ ನನ್ನ ಹತ್ರನೂ ಏನು ಆಸ್ತಿ ಪಾಸ್ತಿ ಏನೂ ಇರಲಿಲ್ಲ. ಓದ್ಕೊಂಡಿದ್ದೆ, ಆಸ್ತಿ ಪಾಸ್ತಿ ಏನೂ ಇರಲಿಲ್ಲ. ಮದುವೆ ಮಾಡಿಕೊಂಡೆ, ಚೆನ್ನಾಗಿ ನಾವು ಜೀವನ ಕಟ್ಕೋತೀವಿ ಅನ್ನೋ ಒಂದು ಆಸೆಯಿಂದ ಅಂದ್ಕೊಂಡೆ. ಅವನಾಗೇ ಬಂದು ಅವನಾಗೇ ಇದೆಲ್ಲ ಇಟ್ಟಕ್ಕೆ. ಆಮೇಲೆ ಕೊನೆಗೆ ಅವನು ನನಗೆ ಹೇಳ್ದ ಒಂದಿನ, ನಿನ್ಮೇಲೆ ನನಗೆ ಯಾವುದೇ ಪ್ರೀತಿ ಇಲ್ಲ, ಮದುವೆ ಮಾಡ್ಕೋಬೇಕಿತ್ತು, ಬಂದೆ ನಿನ್ನ ಕೇಳಿದೆ, ನೀನೇನು ಕಕ್ಕ ತಿಂತ ಇದೆಯಾ, ನೀನು ಮಾಡ್ಕೊಂಡಲ್ವಾ ಅಂತ ಹೇಳಿ. ಮತ್ತು ತುಂಬ ನಡೆದಿದೆ ಈ 11 ವರ್ಷದ ಜೀವನದಲ್ಲಿ, ಬೇಕಾದಷ್ಟು ನಡೆದಿದೆ. ಅದನ್ನೆಲ್ಲ ನಿಮ್ಗೆ ಹೇಳಿದ್ರೆ ನೀವುಗಳು ಆಶ್ಚರ್ಯ ಪಡ್ತೀರಿ, ನಿಜವಾಗ್ಲೂ ಹೀಗೆಲ್ಲ ಆಯ್ತಾ ಅಂತ. ನಾನು ಅಂದ್ಕೊಂಡಿದ್ದು ಎಲ್ಲರ ಜೀವನದಲ್ಲಿ ಇರುತ್ತೆ, ನನ್ನ ಜೀವನದಲ್ಲೂ ಏನೋ ಒಂದು ಸಣ್ಣ ಪುಟ್ಟದಿದೆ ಅಂತ ನನಗೆಂದೂ ಯಾರಿಗೂ, ನನ್ನ ತಂದೆ ತಾಯಿಯಿಂದ ಹಿಡಿದು ನನ್ನ ತಮ್ಮನಿಂದ ಹಿಡಿದು ನಾನು ವರ್ಕ್ ಮಾಡೋ ಕೇಸಸಲ್ಲೂ ನಾನು ತೋರಿಸ್ಕೊಂಡಿಲ್ಲ. ಅವ್ನು ನನಗೆ ಹೊಡೆದಾಗ್ಲೂ ನಾನು ಹೊಡ್ತಾ ತಿಂದು ಬೆಳಗ್ಗೆ ಮಾರನೇ ದಿನ ಮತ್ತೆ ನೀಟಾಗಿ ಸ್ಯಾರಿ ಉಟ್ಕೊಂಡು ಕಾಲೇಜಿಗೆ ಹೋಗಿ ಮಕ್ಕಳೆದ್ರಿಗೆ ಪಾಠ ಮಾಡಿದ್ದಿದೆ. ಆ ಮೈಕೈ ನೋವು ನನಗೆ ಎಷ್ಟೊಂದು ನಡೀತು, ಎಷ್ಟೊಂದು ಆಯಿತು. ನನಗೆ ಅವನು ಓದಿಸಿಲ್ಲ. ನಾನು ಸೆಕೆಂಡ್ PUC ಕೆಲಸ ಮಾಡ್ತಾ ಇದ್ದೀನಿ. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಿಟ್ಟ ಮೇಲೆ ನಾನು ಸೆಕೆಂಡ್ PUC ಅವಾಗ ಇದ್ದಿದ್ದು. ನಾನು ಅಲ್ಲಿಂದ ನಾನು ಶೇಷಾದ್ರಿ ಕಾಲೇಜ್ ಜಾಯಿನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡೆ ಓದ್ತಾ ಇದ್ದಿದ್ದು. ಮದುವೆ ಆಗೋಕ್ಕೆ ಮುಂಚೆನೂ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ನರಸಿಂಹನೇ ಅಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿದ್ದು, ಅಲ್ಲಿ ಜಾಯಿನ್ ಆಗಿ ನಾನು. ಆಮೇಲೆ 6 ತಿಂಗಳ ನಂತರ ಶ್ರೀಧರ್ನೂ ಕೂಡ ಅಲ್ಲೇ ಕರ್ಕೊಂಡು ಬಂದು ಸೇರಿಸಿದ್ದೆ. ನಾನು ಯಾವಾಗಲೂ ವರ್ಕ್ ಮಾಡ್ತಾ ಇದ್ದೀನಿ. ಬೈ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಸ್ವಲ್ಪ ನನಗೆ ವೀಕ್ನೆಸ್ ಇದ್ದಿದ್ದರಿಂದ, ಬ್ಲೀಡಿಂಗ್ ಇದ್ದಿದ್ದರಿಂದ ಕಂಟಿನ್ಯೂಸ್ ಒಂದು 6 ಮಂತ್ಸ್ ನಾನು ವರ್ಕ್ ಮಾಡೋಕ್ಕಾಗಿರಲಿಲ್ಲ. ಆವಾಗ ಒಂದು ಕೆಲಸ ಮಾಡಿಲ್ಲ ಬಿಟ್ಟರೆ ನಾನು, ಅಥವಾ ಡೆಲಿವರಿ ಆಗಿ ನನ್ನ ಮಗು ಒಂದು 3 ವರ್ಷ ಆಗಲಿವರೆಗೂ ನಾನು ಕೆಲಸ ಮಾಡಿಲ್ಲ. ಅದಾದಮೇಲೆ ಕಂಟಿನ್ಯೂಸ್ ನಾನು ಲೈಫಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತಿನವರೆಗೂ ಮಾಡ್ಕೋತಾನೆ ಬರ್ತಾ ಇದ್ದೀನಿ. ಸೊ ನನಗೆ ಯಾರೂ ಓದಿಸಿಲ್ಲ, ನಾನು ಓದಬೇಕು ಅನ್ನೋ ಹಂಬಲ ಇತ್ತು. ಇನ್ಫ್ಯಾಕ್ಟ್ ಶ್ರೀಧರನಿಗೆ ನಾನು ಡಿಗ್ರಿನೂ ಕಟ್ಸಿದ್ದೆ. ನಾನು ಓದುವಾಗ 1 ವರ್ಷ ಬರೆದ, 2ನೇ ವರ್ಷ ನಂಗೆ ಬರೋಕ್ಕೆ ಇಷ್ಟ ಇಲ್ಲ, ನನಗೆ ಓದೋಕ್ಕಾಗಲ್ಲ ಅಂತ ಬಿಟ್ಟ.
ಈಗ ಸ್ಟೇಟ್ಮೆಂಟಲ್ಲಿ ನಾನು ಅವಳಿಗೆ ಓದಿಸ್ದೆ, ಅವಳಿಗೆ ಕೆಲಸ ಸಿಕ್ತು. ಇಲ್ಲ, ಕೆಲಸ ನನಗೆ ಮುಂಚಿಂದನೂ ಒಂದಲ್ಲ ಒಂದು ಕೆಲಸ, ಸಣ್ಣ ಪುಟ್ಟ ಕ್ಲಾಸ್ ಅದು ಇದು ನಾನು ಮಾಡ್ತಾನೆ ಇದ್ದೆ. ಕೆಲಸ ನಾನು ಮಾಡ್ಕೊತಾನೇ ಬಂದಿದ್ದೀನಿ. ಮದುವೆ ಆಗಿ ನಾನು ಓದ್ಕೊಂಡು ನನಗೆ ಕೆಲಸ ಸಿಕ್ಕಿದ್ದಲ್ಲ. ಎರಡನೇದು, ಯಾವನ್ನೋ ಕಟ್ಕೊಂಡು ಮಗನ ಕರ್ಕೊಂಡು ಓಡೋದು ಅಂತ ಖಂಡಿತ ನನ್ನ ಜೀವನದಲ್ಲಿ ಯಾರೂ ಇಲ್ಲ. ಆ ಥರ ಯಾರೂ ಇಲ್ಲ. ನಾನು ನನ್ನ ಮಗ ಇಬ್ಬರೇ ಜೀವನ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಇವತ್ತು, ಯಾಕೆ ಹೇಳ್ತಾ ಇದ್ದಾಳೆ ಜ್ಯೋತಿ ಅಂದರೆ, ನಾನು ಅಂದ್ಕೊಂಡಿಲ್ಲ ಇಷ್ಟೊಂದು ಘೋರ ಯಾರ್ದಾರು ಜೀವನದಲ್ಲಿ ಒಂದು ಟ್ರಾಜಿಡಿ ನಡೆಯಬಹುದು ಅಂತ. ಅಫ್ಕೋರ್ಸ್ ಇದು ನನ್ನ ಜೀವನದಲ್ಲಿ ನಡೆದಿದೆ ಇವತ್ತು. ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಪ್ರತಿ ಕ್ಷಣ. ನನಗೊಂದೇ ರಿಕ್ವೆಸ್ಟ್ ಎಲ್ಲರ ಹತ್ರ, ನೀವು ಯಾರು ನನ್ನ ಥರ ಹುಚ್ಚರಲ್ಲ ಅಥವಾ ಇಮ್ಯಾಚೋರ್ಡ್ ಅಲ್ಲ, ಎಲ್ಲರೂ ಚೆನ್ನಾಗಿ ಡಿಸಿಷನ್ ತೊಗೊಂಡಿರ್ತೀರ ಲೈಫಲ್ಲಿ ಅಥವಾ ಮುಂದೆ ಮಕ್ಕಳ ಬಗ್ಗೆ. ಈ ವಿಚಾರದ ಬಗ್ಗೆ ಜ್ಯೋತಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಅನಿಸ್ಬೋದು. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನಾನು ಅವನ ಕ್ಯಾರೆಕ್ಟರ್ ಮೇಲೂ ಯಾವತ್ತೂ ಸಂಶಯ ಪಟ್ಟಿಲ್ಲ. ನಮ್ಮ ತಾಯಿ ಹೇಳೋದು ಒಂದೆರಡು ಸರ್ತಿ, ಯಾವ ಗಂಡಸು ಹೀಗೆ ಮನೇಲಿ ಕಿತ್ತಾಡಲ್ಲ, ಜಗಳಾಡಲ್ಲ. ಯಾಕಂದರೆ ಯಾವಾಗಾದರೂ ಅವ್ರು ಬಂದಾಗ ನೋಡೋರು ನಮ್ಮಿಬ್ಬರೂ. ಆ ಒಂದು ಗಂಡ ಹೆಂಡತಿಯ ಒಂದು ಇದೇ ಇರಲಿಲ್ಲ ನಮ್ಮಲ್ಲಿ. ಸೊ ಅವಾಗ ಅವ್ರು ಹೇಳೋರು ನನಗೆ. ನಾನು ಅವಾಗ ಸುಮ್ಮನಿರಮ್ಮ, ನಮ್ಮಿಬ್ಬರ ನಡುವೆ ಹಚ್ಚಾಕ್ಬೇಡ ಅಂತಲೂ ಹೇಳಿದ್ದೆ. ನಾನು ಇವತ್ತಿನವರೆಗೂ ನಂಬಿದ್ದೆ ಅವನ ಕ್ಯಾರೆಕ್ಟರ್ ವಿಚಾರಕ್ಕೆ. ಬಟ್ ಇಲ್ಲ, ಅವನಿಗೆ ಬೇರೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಆದರೆ ಈ ಹ್ಯಾಬಿಟ್ ಅದು ಯಾವಾಗಿಂದ ತಂದ್ಕೊಂಡೋ ಗೊತ್ತಿಲ್ಲ ನನಗೆ. ನಮ್ಮ ಈ ದೇವ್ರು ಕೊಟ್ಟ ಎಲ್ಲವನ್ನೂ ಇವತ್ತು ಕಳ್ಕೊಂಡ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಇದ್ರು ಅವನಿಗೆ. ಮತ್ತು ಹೆಂಡತಿ, ಮಗು ಎಲ್ಲನೂ ಇತ್ತು. ಒಳ್ಳೆ ಕೆಲಸನೂ ಇತ್ತು. ಒಳ್ಳೆ ಹೆಸರು ದೇವರು ಕೊಟ್ಟಿದ್ದ ಸ್ವಲ್ಪ ಅವನಿಗೆ. ಎಲ್ಲವೂ ಕೊಟ್ಟಾದಾಗಲೂ ಅವನು ಕಳ್ಕೊಳ್ಳಿಕ್ಕೆ ಅವನೇ ಕಾರಣ.